ಸೊ ನಮಸ್ತೆ ನೆಲಮಂಗಲ. ಇವತ್ತು ನಾನು ಬಂದಿದ್ದೀನಿ ಅಕ್ಷರ ಬ್ಯಾಂಕ್ವೆಟ್ ಆ್ಯಂಡ್ ಲಾನ್ಸ್. ಮತ್ತು ನನ್ನ ಜೊತೆ ರಕ್ಷಿತ್ ಅವರಿದ್ದಾರೆ. ಇವತ್ತು ಅವ್ರ ಹತ್ರ ಮಾತಾಡೋಣ ಮತ್ತು ಏನೇನು ಫೆಸಿಲಿಟೀಸ್ ಇದೆ ಅದ್ರ ಬಗ್ಗೆ ಕೇಳ್ಕೊಳ್ಳೋಣ. ಸೊ ರಕ್ಷಿತ್ ಅವರೇ ನಮಸ್ಕಾರ. ನಮಸ್ಕಾರ. ನಿಮ್ಮ ಬ್ಯಾಂಕ್ವೆಟ್ ಹಾಲ್ ಬಗ್ಗೆ ಮತ್ತು ಲಾನ್ಸ್ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ನಮಸ್ಕಾರ ಎಲ್ಲರಿಗೂ. ನಮ್ದು ಅಕ್ಷರ ಬ್ಯಾಂಕ್ವೆಟ್ ಆ್ಯಂಡ್ ಲಾನ್ಸ್ ಅಂತ. ಇಟ್ಸ್ ಇನ್ ಕೆಂಪಾಪುರ ನಿಯರ್ ಚಿಕ್ಕಬಾಣವರ. ನಮ್ದೇನಂದ್ರೆ 500 ಸೀಟಿಂಗ್ AC ಪಾರ್ಟಿ ಹಾಲ್ ಇದೆ ಆ್ಯಂಡ್ 400 ಸೀಟಿಂಗ್ ಡೈನಿಂಗ್ ಹಾಲ್ ಇದೆ. ಆಮೇಲೆ ಕಾಂಪ್ಲಿಮೆಂಟರಿ ಆಗಿ 12 ರೂಮ್ಸ್ ಬರುತ್ತೆ. ಓಕೆ. ವಿ ಪ್ರೊವೈಡ್ ಅರೌಂಡ್ ಫಾರ್ 3000 ಪೀಪಲ್ ಕಿಚನ್ ವೇರ್ ಇದೆ. ಓಕೆ. ದೀಸ್ ಆರ್ ಮೇನ್ ಥಿಂಗ್ಸ್. ರಕ್ಷಿತ್, ಈಗ ಪಾರ್ಕಿಂಗ್ ಅಲ್ಲಿ ಎಷ್ಟು ಕಾರ್ ಪಾರ್ಕಿಂಗ್? ಯು ಕ್ಯಾನ್ ಪಾರ್ಕ್ ಅರೌಂಡ್ 250 ಪ್ಲಸ್ ಕಾರ್ಸ್. ಎಷ್ಟು ದಿನ ಮುಂಚೆ ಇದು ಓಪನಿಂಗ್ ಆಗಿದೆ? ಜಸ್ಟ್ 10 days ಬ್ಯಾಕ್ ಓಪನ್ ಆಗಿದೆ. ಆಗಸ್ಟ್ 18th ಲಾಂಚ್ ಆಗಿದೆ. ಆಗಸ್ಟ್ 18th. ಸೊ ಈಗ ಫಸ್ಟ್ ನಾವು ನೋಡ್ಕೊಳ್ಳೋಣ ಹಾಲ್ನ. ಸೊ ಇವತ್ತು ಒಂದು ಫಂಕ್ಷನ್ ನಡೀತಾ ಇದೆಯಲ್ಲ? ಇವತ್ತು ನಾಮಕರಣ ಇದೆ, ಬರ್ತ್ಡೇ ಫಂಕ್ಷನ್. ಬರ್ತ್ಡೇ ಫಂಕ್ಷನ್. ಸೊ ವೆರಿ ಗ್ರ್ಯಾಂಡ್ ಲುಕ್ ಕೊಟ್ಟಿದ್ದೀರಾ. ಸೊ ಲೇಟೆಸ್ಟ್ ಟ್ರೆಂಡ್ ಏನಿದೆ ಆ ಥರ ಇದೆ ನಮ್ಮ ಪಾರ್ಟಿ ಹಾಲು. ಸೊ ಈಗ ಇಲ್ಲಿ ಎಷ್ಟು ಸೀಟಿಂಗ್ ಕೆಪಾಸಿಟಿ ಇದೆ? ಸೀಟ್ ಅರೌಂಡ್ 600 ಪೀಪಲ್ಸ್ ಇದ್ದಾರೆ ಪಾರ್ಟಿ ಹಾಲು. 600 ಪ್ಲಸ್ ಜನ ಕೂತ್ಕೋಬಹುದು. ಹೌದು. ಅಂಡ್ ದೆನ್ ಅಲ್ಲಿ ಒಂದು ಇದು ಸ್ಟೇಜ್ ಫೆಸಿಲಿಟಿನೂ ಕೊಟ್ಟಿದ್ದೀರಾ? ಹೌದು. ಸ್ಟೇಜ್ ಹತ್ರ ಒಂದು ಬ್ರೈಡ್ ರೂಮ್ ಇದೆ, ಒಂದು ಗ್ರೂಮ್ ರೂಮ್ ಇದೆ, ಹುಡುಗ ಹುಡುಗಿ ರೂಮ್ ಇದೆ. ಓಕೆ. ಸೊ ಇದು ಯಾವ ಥರ ಒಕೇಶನ್ಸ್ಗೆ ಯೂಸ್ ಮಾಡ್ಕೋಬಹುದು? ಯು ಕ್ಯಾನ್ ಯೂಸ್ ಇಟ್ ಫಾರ್ ಬರ್ತ್ಡೇ, ಎಂಗೇಜ್ಮೆಂಟ್, ಆಮೇಲೆ ಸೀಮಂತ, ಶುಭ ಸಮಾರಂಭಗಳಿಗೆಲ್ಲ ಯೂಸ್ ಮಾಡ್ಕೊಬಹುದು. ಓಕೆ. ಸೊ ಆಲ್ ಕೈಂಡ್ ಆಫ್ ಫಂಕ್ಷನ್ಸ್ ಅವೈಲೇಬಲ್ ಇದೆ. ಎಸ್. ಡೆಕೋರೇಷನ್ ದೇ ಕ್ಯಾನ್ ಪ್ಲಾನ್ ಅಕಾರ್ಡಿಂಗ್ಲಿ. ಓಕೆ. ಸೊ ಇವತ್ತು ನಾಮಕರಣ ನಡೀತಾ ಇದೆಯಾ? ಹೌದು, ಇವತ್ತು ನಾಮಕರಣ ನಡೀತಾ ಇದೆ. ಈ ರೂಮ್ಸ್ ನೋಡ್ಕೊಳ್ಳೋಣ ಬನ್ನಿ. ಸೊ ಈಗ ರೂಮ್ಸ್ ಬಗ್ಗೆ ನೀವು ಹೇಳಿದ್ರು. ಸೊ ಇದು ಒಂದು ರೂಮು. ಹೌದು. ಇಲ್ಲಿ ನೀವು ಹುಡುಗಿ ರೂಮ್ ಆಕ್ಚುಲಿ ಒಂದು ಬೆಡ್ರೂಮ್, ಒಂದು ವಾಶ್ರೂಮ್ ಬರುತ್ತೆ. ಲೇಡೀಸ್ಗೆ ಒಂದು ರೂಮ್ ವಿತ್ ವಾಶ್ರೂಮ್, ಆ ಕಡೆ ಜೆಂಟ್ಸ್ಗೆ. ಓಕೆ. ಸೊ ದಿಸ್ ಇಸ್ ದ ಫೆಸಿಲಿಟಿ ಯು ಗಿವ್ ಇನ್ ದ ಸ್ಟೇಜ್ ಪಾರ್ಟಿ ಹಾಲ್ ಹತ್ರ. ಸೊ ಇದು ವೆನ್ಯೂ ಎಷ್ಟು ದೂರ ನಮ್ಮ 8ನೇ ಮೈಲಿಂದ ಎಷ್ಟು ಒಳಗಡೆ ಬರುತ್ತೆ? 8ನೇ ಮೈಲಿಂದ ಇಟ್ಸ್ ಜಸ್ಟ್ 6 ಕಿಲೋಮೀಟರ್. ನಿಯರ್ ಟು ನಾಗಸಂದ್ರ ಮೆಟ್ರೋ ಸ್ಟೇಷನ್. 6 ಕಿಲೋಮೀಟರ್ಸ್ ಇದೆ. ಸಪ್ತಗಿರಿ ಕಾಲೇಜಿಂದ ಇಟ್ಸ್ 3 ಕಿಲೋಮೀಟರ್ಸ್. ಸಪ್ತಗಿರಿ ಯೂನಿವರ್ಸಿಟಿಯಿಂದ ಅಲ್ಲಿಂದ 3 ಕಿಲೋಮೀಟರ್ಸ್. ಅಲ್ಲಿ ಒಂದು ಇನ್ನೊಂದು ಚಿಕ್ಕದು ಸ್ಟೇಜ್ ಕೊಟ್ಟಿದ್ದೀರಾ. ಸೊ ಬೇಸಿಕಲಿ ದೇ ವಾಂಟ್ ಟು ಹ್ಯಾವ್ ಅ ಸ್ಮಾಲ್ ಮ್ಯೂಸಿಕ್ ವಾದ್ಯದವರು ಅದೆಲ್ಲ ಅಲ್ಲಿ ಹಾಕ್ಬೋದು. ಪ್ಲಸ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ ಪೇಂಟಿಂಗ್, ಟ್ಯಾಟೋ ಆರ್ಟಿಸ್ಟ್ ಬಂದಿದ್ದಾರೆ. ಸೊ ಅದೆಲ್ಲ ನೀವು ಅವ್ರಿಗೆ ಏನಾದರೂ ಹೆಲ್ಪ್ ಬೇಕಾದ್ರೆ ಯು ವಿಲ್ ಗಿವ್ ದೆಮ್. ಔಟ್ಸೋರ್ಸ್ ಮಾಡ್ತೀರಾ? ಸೊ ಈ ಥರ ಟ್ಯಾಟೋ ವರ್ಕ್ ಮಾಡಿಸ್ಬೋದು. ಹೌದು. ವೆರಿ ನೈಸ್. ಅಂಡ್ ಈ ಹಾಲ್ ಕಂಪ್ಲೀಟ್ಲಿ AC ಇದೆ ಅಲ್ಲ? AC ಇದೆ. ದಿಸ್ ಹಾಲ್ ಯು ಕ್ಯಾನ್ ಯೂಸ್ ಫಾರ್ ಕಾರ್ಪೊರೇಟ್ ಇವೆಂಟ್ಸ್ ಆಲ್ಸೋ. ಕಾರ್ಪೊರೇಟ್ ಇವೆಂಟ್ಸ್ಗೆ ಯೂಸ್ ಮಾಡ್ಕೋಬಹುದು. ಸೊ ಬೇಸಿಕಲಿ AC ಹಾಲು ಪ್ಲಸ್ ಸೌಂಡ್ ಪ್ರೂಫಿಂಗ್ ಇದೆ ಅಲ್ಲ? ಹೌದು. ಸೊ ಈಗ ನೆಕ್ಸ್ಟ್ ನಾನು ಇದು ಏನು ಲಾನ್ ಇದೆಯಾ? ಲಾನ್ ಏರಿಯಾ ಒಂದು ಇಲ್ಲಿದೆ, ಒಂದು ಇಲ್ಲಿದೆ. ಹೌದು. ಸೊ ಲಾನ್ ಏರಿಯಾ ಯು ಕ್ಯಾನ್ ಯೂಸ್ ಫಾರ್ ಔಟ್ಡೋರ್ ಇವೆಂಟ್ಸ್ ಲೈಕ್ ಎಂಗೇಜ್ಮೆಂಟ್. ಲಾನ್ ಏರಿಯಾ ತರ ಕೊಟ್ಟಿದ್ದೀರಾ. ಸೊ ರೌಂಡ್ ಟೇಬಲ್ಸ್ ಹಾಕಿ ಅಲ್ಲಿ ಸ್ಟೇಜ್ ಕೊಟ್ಟಿದ್ದೀರಾ. ಸೊ ದಿಸ್ ವಿಲ್ ಅಕಾಮಡೇಟ್ ಹೌ ಮೆನಿ ಮೆಂಬರ್ಸ್? Here you can accommodate around 200 plus people. 200 plus people. ಓಕೆ. ಸೊ ವೆರಿ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಎಷ್ಟೋ ಜನಕ್ಕೆ ಔಟ್ಡೋರು ಬೇಕಾಗಿರುತ್ತೆ, ಕೆಲವು ಜನಕ್ಕೆ ಇಂಡೋರು ಬೇಕಾಗಿರುತ್ತೆ. ಹೌದು. ಸೊ ಯು ಹ್ಯಾವ್ ಬೋತ್ ದ ಫೆಸಿಲಿಟೀಸ್. ಇಟ್ ವಿಲ್ ಬಿ ವೆರಿ ಗುಡ್ ಫಾರ್ ಫೋಟೋ ಶೂಟ್ಸ್ ಅಂಡ್ ಆಲ್. ಫೋಟೋ ಶೂಟ್ಸ್ಗೆ ತುಂಬಾ ಚೆನ್ನಾಗಿದೆ. ಅಂಡ್ ದ ಸ್ಟೇಜ್ ಆಲ್ಸೋ ಇಸ್ ವಾಟ್ ಡೈಮೆನ್ಷನ್ ಇರ್ಬೋದು? ಇಟ್ಸ್ ಅರೌಂಡ್ 500 square feet. 500 square feet ಏರಿಯಲ್ಲಿ. ಬೇಸಿಕಲಿ ಫ್ರಮ್ ಹಿಯರ್ the view also is very nice. Just in case ಅವ್ರಿಗೆ ಏನಾದರೂ ಹಾಕಬೇಕಾದ್ರೆ ರೂಫ್ ಟೆಂಟ್ ತರಾನು ಸೆಟ್ ಹಾಕಬಹುದು. ಸೊ ಇಟ್ ಗಿವ್ಸ್ ಅ ವೆರಿ authentic look. ಮತ್ತೆ ಲೈಟಿಂಗು ನೀವು ಇದರಲ್ಲಿ ಪ್ರೊವೈಡ್ ಮಾಡಿ? Basic lighting will be provided. Okay. Very nice. Okay, now let's go to the dining area. ಮದುವೆ ಊಟ ಮಾಡ್ತಾ ಇದ್ದಾರೆ, ನೋಡೋಣ ಯಾವ ಥರ ಫುಡ್ ಇದೆ ಕೇಳೋಣ. ಇದೆಯಾ? ಏನು ಫೇವ್ರೆಟ್ ನಿಮ್ಮದು? ಮಸಾಲೆ ದೋಸೆ. ಮೇಡಮ್ ನಿಮಗೆ what did you like the most? Everything is good. ಸೊ ನೋಡಿ ಎಷ್ಟು ಜನ ಆರಾಮಾಗಿ ಊಟ ತಿಂತಾ ಇದ್ದಾರೆ. ಆ್ಯಂಡ್ ನೀವು ಈ ಥರ ಏನಾದರೂ ಫಂಕ್ಷನ್ ಪ್ಲಾನ್ ಮಾಡ್ತಾ ಇದ್ದರೆ this is the right place with a beautiful ambience and also some lovely food which is cooking. ಅದ್ರ ಬಗ್ಗೆ ನಾನು ಆಮೇಲೆ ತೋರಿಸ್ತೀನಿ. ಸೊ ಹ್ಯಾವ್ ಫನ್, ಎಂಜಾಯ್. ಥ್ಯಾಂಕ್ ಯು. ಸೊ ಇದು ದೊಡ್ಡ ಫ್ಯಾನ್ ಹಾಕಿದ್ದೀರಾ? It's actually very chilling actually. One fan is equivalent to 40 wall fans actually. ಹೌದಾ? Yes. So for such a crowd obviously you need a good ventilation. So fans ಒಳ್ಳೆ it will cover each and every corner actually. ಕಾರ್ನರ್ ಅಲ್ಲಿ. ಮತ್ತೆ ಇದು ಇಲ್ಲಿ ಎಷ್ಟು ಸೀಟಿಂಗ್ ಕೆಪಾಸಿಟಿ? ಇಲ್ಲಿ ಅರೌಂಡ್ 400 ಸೀಟಿಂಗ್ ಆಗುತ್ತೆ ಡೈನಿಂಗ್ ಹಾಲ್ ಅಲ್ಲಿ. 400 plus 400 plus ಸೀಟಿಂಗ್. ಓಕೆ.
ಇಲ್ಲಿ ಇಟ್ಸ್ ಕೇಟರಿಂಗ್ ವೆರಿ ಸ್ಪೇಷಿಯಸ್ ಆಕ್ಚುಲಿ, ಡೈನಿಂಗ್ ಹಾಲ್ ಇಸ್ ವೆರಿ ಸ್ಪೇಷಿಯಸ್. ಸ್ಪೇಷಿಯಸ್ ಇದೆ, ಮತ್ತೆ ಮೂವಿ ಕ್ರೌಡು ಇರುತ್ತೆ ಅಲ್ಲ. ಯಾ, ಈಗ ನಾವು ಬಂದಿದ್ದೀವಿ ಮೇನ್ ಏರಿಯಾ, ಎಲ್ಲಿ ಕಿಚನ್ ಏರಿಯಾ, ಊಟ ಏರಿಯಾ, ಕಿಚನ್ ಏರಿಯಾ ಅಂಡ್ ಸ್ಟೋರ್ ರೂಮ್. ಸ್ಟೋರ್ ರೂಮ್ ಮತ್ತೆ ಕಿಚನ್ ಏರಿಯಾ. ಸೊ ಇಲ್ಲಿ ಎಲ್ಲ ನೀವು ಹೇಳಿದ ಪ್ರಕಾರ ಯು ಗಿವ್ ದಮ್ ದ ಕಂಟೈನರ್ಸ್. ಯಾ, ವಿಲ್ ಗಿವ್ ದಮ್ ದ ಕಿಚನ್ ವೇರ್ ಅರೌಂಡ್ ಫಾರ್ 3000 ಪೀಪಲ್ ದೇ ಕ್ಯಾನ್ ಕುಕ್. 3000 ಜನಕ್ಕೆ ಅಡುಗೆ ಮಾಡಬಹುದು. ಪಾತ್ರೆ ಸಾಮಾನು ನಾವು ಕೊಡ್ತೀರಾ. ಅದ್ರ ಜೊತೆಗೆ ಸ್ಟೋರ್ ರೂಮ್ ಇದೆ. ಸೊ ಒಂದು ಸ್ಟೋರ್ ರೂಮ್ ಇದೆ. ಒಂದು ಸ್ಟೋರ್ ರೂಮ್ ಅಲ್ಲಿ ಇದೆ. ಎಕ್ಸಿಸ್ಟಿಂಗ್ ಫಂಕ್ಷನ್ ಏನಿದೆ ಅವ್ರ ಸ್ಟೋರ್ ರೂಮ್ ಅಲ್ಲಿ ಹಾಕೊಬಹುದು. ಪ್ಲಸ್ ಇನ್ನು ಅಡ್ವಾನ್ಸ್ ಬುಕಿಂಗ್ ಆಗಿರುತ್ತಲ್ಲ ಅವ್ರದ್ದು ಒಂದು ಸ್ಟೋರ್ ರೂಮ್ ಅಲ್ಲಿ ಇರುತ್ತೆ. ಸೊ ಬೇಸಿಕಲಿ ಸಪರೇಟ್ ಆಗಿರುತ್ತೆ, ಪ್ಲಸ್ ಸೇಫ್ ಆಗಿರುತ್ತೆ. ಯಾಕಂದ್ರೆ ಸಮಟೈಮ್ಸ್ ಇಫ್ ದೇರ್ ಸಮಥಿಂಗ್ ಮಿಕ್ಸ್ ಅಪ್ ಆಗಲ್ಲ. ಹೌದು. ಸೊ ಎಕ್ವಿಪ್ಮೆಂಟ್ ಅಲ್ಲಿ ಇದೆಲ್ಲ ಈ ತರ ಎಲ್ಲ ಹೌದು. ತವಾ ಮತ್ತೆ ಇದು ದೋಸೆ ತವಾ ಇದೆ, ಗ್ರೈಂಡರ್, ಇಡ್ಲಿ ಬಾಯ್ಲರ್ ಇದೆ, ಗ್ರೈಂಡರ್ ಇದೆ, ಎಲ್ಲ ಲೇಟೆಸ್ಟ್ ಏನಿದೆ ಅವೆಲ್ಲ ಕೊಟ್ಟಿದ್ದೀವಿ. ಅದೆಲ್ಲ ಕೊಟ್ಟಿದ್ದೀರಾ. ಸೊ ಇಟ್ ಕವರ್ ಅಪ್ ಎವ್ರಿಥಿಂಗ್. ಏನು ಮಾಡ್ತಾ ಇದ್ದೀರಾ ಸರ್? ಲಾಲಿಪಾಪ್, ಬೇಬಿ ಕಾರ್ನ್ ಲಾಲಿಪಾಪ್. ಸೊ ಅವ್ರದ್ದು ಇವ್ರ ಮೇನ್ ಭಟ್ರು ಇವತ್ತು. ಇವರು ಮೇನ್ ಭಟ್ರು. ಇವತ್ತಿನ ಫಂಕ್ಷನ್ ಇವರೇ ಭಟ್ರು. ಹೌದಾ? ನೀವು ರೆಗ್ಯುಲರ್ ಆಗಿ ಭಟ್ರು ಕೆಲಸ ಮಾಡ್ತೀರಾ? ಹೌದು. ಯಾವ ಥರ ಕುಕಿಂಗ್ ನಿಮ್ದು ಇರುತ್ತೆ? ಸರ್ ನಮ್ದೆಲ್ಲ ಸೌತ್ ನಾರ್ತ್, ವೆಜ್ ಮಾತ್ರ. ವೆಜ್ಜಲ್ಲಿ ನೀವು ಸ್ಪೆಷಲ್ ಸ್ಪೆಷಲ್ ಯಾವ ಐಟಮ್ಸ್ ನಿಮ್ಮದು? ಸರ್ ಬಂಗಾಳಿ ಸ್ವೀಟು, ನಾರ್ತು ಸೌತು ಎಲ್ಲ ಥರ ರೊಟ್ಟಿಗಳು, ವೆಜ್ ಎಲ್ಲ ಮಾಡ್ತೀನಿ, ಎಲ್ಲ ಥರ ಅಡುಗೆನೂ ಮಾಡ್ತೀನಿ, ಎಲ್ಲ ಥರ ಸ್ವೀಟು ಮಾಡ್ತೀನಿ, ಬಂಗಾಳಿ ಸ್ವೀಟ್ಸು. ಇವ್ರದ್ದು ಸ್ವೀಟು ನಾವು ಟ್ರೈ ಮಾಡೋಣ ಸ್ವಲ್ಪ ಅದಾದ್ಮೇಲೆ. ಚೆನ್ನಾಗಿ ಮಾಡಿ, ಬರ್ತೀನಿ. ಥ್ಯಾಂಕ್ ಯು. ಸೊ ಈಗ ಡೈನಿಂಗ್ ಜೊತೆಗೆ ವಾಶ್ ಏರಿಯಾ ಇಲ್ಲಿ ಸೈಡಲ್ಲಿ. ವಾಶ್ ಏರಿಯಾ ನಮ್ಮ ಮೇನ್ ಪ್ರಿಫರೆನ್ಸ್ ಹೈಜೀನ್, ಕ್ಲೀನ್ಲಿನೆಸ್. ಹೈಜೀನ್ ಅಂಡ್ ಕ್ಲೀನ್ಲಿನೆಸ್ ಗೋಸ್ಕರ ನೀವೆಲ್ಲ ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇದೀವಿ ಎಲ್ಲ. ಬಿಕಾಸ್ ದಟ್ ಇಸ್ ಇಂಪಾರ್ಟೆಂಟ್. ಯಾರಾದರೂ ಮದುವೆಗೆ ಬಂದರೆ ತುಂಬ ಕ್ರೌಡ್ ಬರುತ್ತೆ. ಎಕ್ಸಾಕ್ಟ್ಲಿ. So this is a complete space. Yeah. And you take bookings accordingly. Like ಅವ್ರಿಗೆ ಏನಾದರೂ ಬುಕ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿ ಎಷ್ಟು ಜನಕ್ಕೆ ಬೇಕು ಅದೆಲ್ಲ ಯು ಕ್ಯಾನ್ ಗಿವ್ ದಮ್ ದ ಬೇಸ್ಡ್ ಆನ್ ಹೌ ಮೆನಿ ಪೀಪಲ್ ದೇ ವಾಂಟ್. ಹೌದು, ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್. ರಿಕ್ವೈರ್ಮೆಂಟ್ಸ್ ಏನಿದ್ರೆ ಮಾಡ್ಕೊಡ್ತೀವಿ. ಮದುವೆ, ಎಂಗೇಜ್ಮೆಂಟ್, ಬರ್ತ್ಡೇ, ಎನಿ ಫಂಕ್ಷನ್ಸ್, ಕಾರ್ಪೊರೇಟ್ ಇವೆಂಟ್ಸ್ ಎಲ್ಲಕ್ಕೂ ನಾವು ಕೊಡ್ತೀವಿ. ಸೊ ಖಂಡಿತ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಪ್ಲಸ್ ಇಲ್ಲಿ ರೂಮ್ಸು ಮೇಲೆ ಇದೆ. ಸೊ ಯು ಕ್ಯಾನ್ ಗೆಟ್ ಆಲ್ ಯುವರ್ ರಿಕ್ವೈರ್ಮೆಂಟ್ಸ್ ಬೇಸ್ಡ್ ಆನ್ ವಾಟ್ ಯು ಆರ್ ಲುಕಿಂಗ್ ಫಾರ್ ದ ಪರ್ಟಿಕ್ಯುಲರ್ ಇವೆಂಟ್ಗೋಸ್ಕರ. ಬರ್ಡೇ ಇರಲಿ, ಮದುವೆ ಇರಲಿ, ನಾಮಕರಣ ಈಗ ನಡೀತಾ ಇದೆ, ಯಾವುದೇ ಥರ ಫಂಕ್ಷನ್ಸ್, ಕಾರ್ಪೊರೇಟ್ ಇವೆಂಟ್ಸು, ಸ್ಪೆಷಲಿ ಎಷ್ಟೋ ಜನಕ್ಕೆ ಸಿಟಿಯಲ್ಲಿ ಬೇಡ, ಆಚೆ ಬಂದು ಇದನ್ನು ಔಟ್ಸ್ಕರ್ಟ್ಸಲ್ಲಿ ಮಾಡಬೇಕಾದ್ರೆ ದಿಸ್ ಇಸ್ ಅ ವೆರಿ ನೈಸ್ ವೆಂಟಿಲೇಷನ್ ಇದೆ. ಆ್ಯಂಡ್ ಐ ಫೆಲ್ಟ್ ಇಟ್ಸ್ ವೆರಿ ಫ್ರೆಶ್. ಸೊ ದಿಸ್ ಫ್ರೆಶ್ನೆಸ್ ನಿಮಗೆ ಬೇಕಾದರೆ ಖಂಡಿತ ಈ ನಂಬರ್ ಕೊಟ್ಟಿರ್ತೀನಿ, ಅದನ್ನು ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಹೋಪ್ಫುಲಿ ಯುವರ್ ಫಂಕ್ಷನ್ ಇಸ್ ವೆರಿ ನೈಸ್ ಆ್ಯಂಡ್ ಬ್ಯೂಟಿಫುಲ್ ಮೆಮರೀಸ್ ವಾಟ್ ಯು ಕ್ರಿಯೇಟ್ ಇನ್ ದ್ಯಾಟ್. Thank you so much, Rakshan, for your help. And please contact them for all the details. Thank you very much.